ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು JP ನಗರ್ 7th ಫೇಸ್ RBI ಲೇಔಟ್ ಮೇನ್ ರೋಡಲ್ಲಿ ಇದ್ದೀನಿ. ಮೇನ್ ರೋಡಲ್ಲಿ ಎಲಿಟಾ ಪ್ರೊಮಿನೇಡ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ, ದೊಡ್ಡ ಅಪಾರ್ಟ್ಮೆಂಟು. ಅದ್ರ ಆಪೋಸಿಟ್ ಇರುವಂತ ಪುಳಿಯೋಗರೆ ಕಾರ್ನರ್ ಇದಕ್ಕೆ ಬಂದಿದ್ದೀನಿ. ಪುಳಿಯೋಗರೆ ಕಾರ್ನರ್ಗೆ ಇವತ್ತೇ ನಾನು ಫಸ್ಟ್ ಬರ್ತಿರೋದು, ಇದುವರೆಗೂ ನಾನು ಇಲ್ಲಿಗೆ ಬಂದಿಲ್ಲ. ಸೊ ಹೆಸರು ಪುಳಿಯೋಗರೆ ಕಾರ್ನರ್ ಅಂತ ಇದೆ ಅಂದಮೇಲೆ ಪುಳಿಯೋಗರೆ ಸಿಗುತ್ತೆ ಅಂತ ಗೊತ್ತು. ಅದು ಬಿಟ್ಟು ಇನ್ನು ಏನೇನು ಸಿಗುತ್ತೆ, ಬೆಲೆ ಎಷ್ಟು, ರುಚಿ ಹೇಗಿದೆ, ಎಲ್ಲದನ್ನು ಒಳಗೋಗಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ಯಾಕೆ ತಡ, ನಮ್ಮ ಪುಳಿಯೋಗರೆ ಕಾರ್ನರ್ ಒಳಗೆ ಹೋಗೋಣ. ಓಕೆ, ಪುಳಿಯೋಗರೆ ಕಾರ್ನರ್ ಅಲ್ಲಿ ಫಸ್ಟ್ ಪುಳಿಯೋಗರೆ ತಗೊಳ್ಳದೆ ಬಿಸಿಬೇಳೆ ಬಾತಿಂದ ಶುರು ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತು. ಬಟ್ ಅಫ್ಕೋರ್ಸ್ ಪುಳಿಯೋಗರೆನು ಟೇಸ್ಟ್ ಮಾಡೇ ಮಾಡ್ತೀನಿ. ಈಗ ಫಸ್ಟ್ ಬಿಸಿಬೇಳೆ ಬಾತ್ ಆಯ್ತಾ, ನೋಡಿ ಬಿಸಿಬೇಳೆ ಬಾತು ವಿತ್ ಬೂಂದಿ ಕೊಟ್ಟಿದ್ದಾರೆ. ನನಗೆ ಪರ್ಸನಲಿ ತುಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ, ಯಾಕಂದ್ರೆ ಮನೆಯಲ್ಲಿ ಬಿಸಿಬೇಳೆ ಬಾತ್ ಅಂದ್ರೆ ತುಪ್ಪ ಹಾಕೊಂಡು ತಿಂದು ಅಭ್ಯಾಸ. ಎನಿವೇಸ್, ತರಕಾರಿ ಚೆನ್ನಾಗಿ ಕಾಣಿಸ್ತದೆ. ಹುರುಳಿಕಾಯಿ, ಕಡಲೆಕಾಯಿ ಬೀಜ, ಕ್ಯಾರೆಟು, ಟೊಮ್ಯಾಟೊ, ಓಕೆ, ಈರುಳ್ಳಿ, ಕೋಸು ಇರಬೇಕು. ಬಟಾಣಿ ಕಾಣಿಸ್ತಾ ಇಲ್ಲ. ಎಸ್, ಬಟಾಣಿ ಹಾಕಿಲ್ಲ ಇವರು, ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಇವಾಗ ಆ್ಯಕ್ಚುಲಿ ಬಟಾಣಿ ಸೀಸನ್, ಸೊ ಬಟಾಣಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದೇನೋ. ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾರೆ. ಚೆನ್ನಾಗಿದೆ, ನೈಸ್ ಇಟ್ ಇಸ್. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲನೂ ಹದವಾಗಿದೆ, ಚೆನ್ನಾಗಿದೆ. ಬಿಸಿಬೇಳೆ ಮಾತು ಸ್ವಲ್ಪ ಚೂರು ಸ್ಲೈಟಾಗಿ ನಿಮಗೆ ಸ್ವೀಟ್ ಟೇಸ್ಟ್ ಸಿಗುತ್ತೆ, ಅವಾಗ ಅದ್ರದ್ದು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಆ ಥರ ಇದೆ ಇದು, ನೈಸ್ ಇಟ್ ಇಸ್. ನಾನು ಇವತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್, ನಾನು ನಿಮ್ಗೆ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಿ ಬಿಸಿಬೇಳೆ ಬಾತ್ ಬೆಲೆ ನೋಡೋಕೆ ಟ್ರೈ ಮಾಡ್ತಾ ಇದ್ದೀನಿ. 45 ರೂಪಾಯಿ, ದಿಸ್ 45. ಪೊಂಗಲು 45, ಕೇಸರಿ ಬಾತ್ 20, ಖಾರ ಬಾತ್ 20, ವಡೆ 20. ಈಗ ತಟ್ಟೆ ಇಡ್ಲಿ ಸಿಗುತ್ತೆ, ಮಾಮೂಲಿ ಇಡ್ಲಿ ಸಿಗುತ್ತೆ, ಪೂರಿ ಸಿಗುತ್ತೆ, ದೋಸೆಗಳು ಸಿಗುತ್ತೆ. ಪುಳಿಯೋಗರೆ ಮಾತ್ರ 50, ಸಕ್ಕರೆ ಪೊಂಗಲ್ 40, ಪಲಾವು 45. ಮೀಲ್ಸ್ ಇದೆ, ಮೀಲ್ಸು 70 ಅಂತ ಕಾಣಿಸ್ತಾ ಇದೆ ನಂಗೆ ಇಲ್ಲಿಂದ. ಇನ್ನೊಂದು ಸ್ಪೂನ್ ಬಿತ್ತು ಕ್ಯಾಪ್ಸಿಕಮ್ ತಗೊಳ್ಳುವ. ನಮಗೆ ಬಿಸಿಬೇಳೆ ಬಾತಲ್ಲಿ ಕಡಲೆಕಾಯಿ ಬೀಜಕ್ಕಿಂತ ಬಟಾಣಿ ಇದ್ರೆ ಇಷ್ಟ ಆಗಿರೋದು. ಎನಿವೇ, ದಟ್ ಇಸ್ ನಾಟ್ ಅ ಬಿಗ್ ಮೈನಸ್, ಯಾಕಂದ್ರೆ ಕಡಲೆಕಾಯಿ ಬೀಜ ಇಷ್ಟ ಆಗೋರಿಗೆ ಕಡಲೆಕಾಯಿ ಬೀಜ ಇಷ್ಟ. ಬಟ್ ಟೇಸ್ಟ್ ವೈಸ್ ಇಸ್ ವೆರಿ ನೈಸ್, ಚೆನ್ನಾಗಿ. ಓಕೆ, ನಾನು ಇಷ್ಟೊತ್ತು ಒಳ ಕೂತಿದ್ದೆ, ಈಗ ಹೊರಗಡೆ ಬಂದಿದ್ದೀನಿ. ಒಳಗಡೆನೂ ಒಂದ್ ಸ್ವಲ್ಪ ಸೀಟಿಂಗ್ ಇದೆ ಆಯ್ತಾ, ಎಷ್ಟು ಬೇಕಂದ್ರೆ ಒಳ ಕೂತ್ಬೋದು, ಅಥವಾ ಹೊರಗಡೆ ನಿಲ್ಲಕ್ಕೂ ಜಾಗ ಇದೆ. ಸೊ ನಾನು ಇಲ್ಲಿ ಎಲ್ಲ ಟೇಸ್ಟ್ ಮಾಡ್ಬೇಕು ಅಂತ ಈ ತರ ತಗೊಂಡಿದ್ದೀನಿ. ಆಕ್ಚುಲಿ ಈ ತರ ಎಲ್ಲ ಬರೋದು, ನೀವು ಬಿಸಿಬೇಳೆ ಬಾತ್ ಕ್ವಾಂಟಿಟಿ ನೋಡಿದ್ರಿ ಅಲ್ವಾ, ಆ ತರ ಒಂದ್ ಕಪ್ಪಲ್ಲಿ ಎಲ್ಲಾನು ಬರುತ್ತೆ. ಬಟ್ ನಾನು ಎಲ್ಲ ರುಚಿ ನೋಡೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಬಂದಿದ್ದೀನಿ. ಪುಳಿಯೋಗರೆ, ವೆಜ್ ಪುಲಾವು, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಕರ್ಡ್ ರೈಸು, ಮತ್ತೆ ಪುಳಿಯೋಗರೆ ಜೊತೆ ಆಕ್ಚುಲಿ ನಿಮ್ಗೆ ಚಟ್ನಿ ಮತ್ತೆ ಮೊಸರು ಕೊಡ್ತಾರೆ. ವೆಜ್ ಪಲಾವು ಪೊಂಗಲ್ ಜೊತೆ ರಾಯ್ತಾ ಕೊಡ್ತಾರೆ, ಮೊಸರು ಬಜ್ಜಿ, ಅಂಡ್ ಒಂದು ಮಸಾಲ ವಡೆ ಟೇಸ್ಟಿಗೆ ಹಾಕೊಂಡಿದ್ದೀನಿ ಆಯ್ತಾ. ಈಗ ಯಾವ್ದನ್ನ ಫಸ್ಟ್ ಟೇಸ್ಟ್ ನೋಡ್ಲಿ? ಓಕೆ, ನಮ್ಮ ಹಸ್ಬೆಂಡ್ ಫೇವ್ರೆಟ್ ಪುಳಿಯೋಗರೆ. ನೋಡಿ, ಚೆನ್ನಾಗಿ ಒಣಕೊಬ್ಬರಿ, ಕಡಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು ಎಲ್ಲ ಅಥೆಂಟಿಕ್ ಆಗಿ ಕಾಣಿಸ್ತಾ ಇದೆ ನನಗೆ. ಒಣಮೆಣಸಿನಕಾಯಿ ನೋಡಿ, ಮೇನ್ ರೋಡ್ ಇದು ಆಯ್ತಾ. ಎಲಿಟಾ ಪ್ರೊಮಿನೇಡ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ, JP ನಗರ್ 7th ಫೇಸ್ ಬರುತ್ತೆ. ಇದು RBI ಲೇಔಟ್. ಆ ಮೇನ್ ರೋಡ್ ಅಲ್ಲೇನೆ, ಆ ಎಲಿಟಾ ಅಪಾರ್ಟ್ಮೆಂಟ್ ಎದುರುಗಡೆನೆ ಇದೆ ಪುಳಿಯೋಗರೆ ಕಾರ್ನರ್. ಒಂದು ಪುಟ್ಟದಾಗಿ ಕಾಣಿಸುತ್ತೆ ಆಯ್ತಾ. ಸೊ ಎಸ್, ಇವಾಗ ಪುಳಿಯೋಗರೆ ಟ್ರೈ ಮಾಡೋಣ. ಚೆನ್ನಾಗಿದೆ, ಸ್ವಲ್ಪ ಸ್ವೀಟ್ ಆಗಿದೆ ಆಕ್ಚುಲಿ ಪುಳಿಯೋಗರೆ. ಚೆನ್ನಾಗಿದೆ. ಇದು ಪುಳಿಯೋಗರೆ ಎಲ್ಲಾ ಕಡೆ ನೋಡಿದೀನಿ ನಾನು, ಅದನ್ನ ತಣ್ಣಗೆ ಇಟ್ಕೊಡ್ತಾರಪ್ಪ ಸ್ವಲ್ಪ.
ಮೇ ಬಿ ಅದೇನೋ ತಣ್ಣಗೆ ತಿಂದ್ರೆ ಮಜಾ ಅಂತಾನೋ ಏನೋ ಗೊತ್ತಿಲ್ಲ ನನಗೆ. ಟೇಸ್ಟ್ ಚೆನ್ನಾಗಿದೆ, ಚೂರು ಸ್ವೀಟ್ ಮೇಲೆ ಇದೆ ಅಂತ ನನಗೆ ಅನಿಸ್ತು. ಬಟ್ ನನಗೆ ಪರ್ಸನಲಿ ಇಷ್ಟ ಆಯಿತು. ಯಾರಿಗೆ ಪುಳಿಯೋಗರೆ ಸ್ವಲ್ಪ ಸ್ವೀಟ್ ಮೇಲೆ ಇಷ್ಟ ಆಗಲ್ವೋ ಅವರಿಗೆ ಅಂತ ಇನ್ಫಾರ್ಮೇಶನ್ ಕೊಡ್ತಿರೋದು ನಾನು. ಸೊ ವಿತ್ ಮೊಸರು ನೋಡೋಣ ಈಗ. ಮೊಸರು ಹುಳಿ ಇಲ್ಲ, ಸೊ ಪರವಾಗಿಲ್ಲ. ನೈಸ್ ನೈಸ್. ಪುಳಿಯೋಗರೆ ನಾನು ನನ್ನ ಹಸ್ಬೆಂಡ್ಗೆ ಬಿಡ್ತೀನಿ, ಯಾಕಂದ್ರೆ ಅವ್ರಿಗಿಷ್ಟ. ನನಗೆ ಬಿಸಿಬೇಳೆ ಬಾತ್ ಬಿಟ್ಟರೆ ನೆಕ್ಸ್ಟ್ ಇಷ್ಟ ಆಗೋದು ಖಾರ ಪೊಂಗಲ್. ಸೊ ಐಮ್ ಗೋಯಿಂಗ್ ಫಾರ್ ಖಾರ ಪೊಂಗಲ್. ನೋಡೋಕ್ಕಂತೂ ಖಾರ ಪೊಂಗಲ್ ಚೆನ್ನಾಗಿ ಕ್ರೀಮಿಯಾಗಿ ಕಾಣಿಸ್ತಾ ಇದೆ. ವೆರಿ ನೈಸ್. ಅಂದರೆ ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕರ್ಬೇವಿನ ಸೊಪ್ಪು ಮತ್ತು ನೋಡಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಒಣಕೊಬ್ಬರಿ, ಶುಂಠಿ, ಕಾಳುಮೆಣಸು ಎಲ್ಲ ಈ ಪೊಂಗಲ್ಗೆ ಏನೇನು ಬೇಕೋ ಅದೆಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಸೊ ಜಸ್ಟ್ ಪ್ಲೇನ್ ಪೊಂಗಲ್ ಟ್ರೈ ಮಾಡ್ತೀನಿ. ಪೊಂಗಲ್ ತುಂಬ ಚೆನ್ನಾಗಿದೆ, ನಂಗೆ ಪೊಂಗಲ್ ತುಂಬ ಇಷ್ಟ ಆಯಿತು. ಮೇ ಬಿ ನನ್ನ ಪರ್ಸನಲ್ ಫೇವ್ರೇಟು ಅಂತ ಅನ್ಕೋಬೇಡಿ, ನನ್ನ ಪೊಂಗಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ತಗೋದಾರೆ ಉಪ್ಪು ಖಾರ ಎಲ್ಲ ಹದವಾಗಿದೆ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇಟ್ಸ್ ವೆರಿ ನೈಸ್. ಪೊಂಗಲ್ ಇಸ್ ವೆರಿ ಟೇಸ್ಟಿ. ಚೆನ್ನಾಗಿದೆ ಪೊಂಗಲ್. ನಾಗಲೇ ಹೇಳ್ದಂಗೆ ಪೊಂಗಲು, ಬಿಸಿಬೇಳೆ ಬಾತು, ವೆಜ್ ಪಲಾವು ಇದೆಲ್ಲ 45. ಪುಳಿಯೋಗರೆ ಒಂದು 50, ಸಕ್ಕರೆ ಪೊಂಗಲ್ 40. ಸಕ್ಕರೆ ಪೊಂಗಲು ಕ್ವಾಂಟಿಟಿ ಇದಕ್ಕಿಂತ ಇನ್ನೂ ಜಾಸ್ತಿ ಬರುತ್ತೆ ಎಲ್ಲಾನು, ಆಯ್ತಾ. ಸಕ್ಕರೆ ಪೊಂಗಲ್ ಐ ಹೋಪ್ ಬೆಲ್ಲ ಇದ್ದಂಗಿದೆ ಇದು, ಯಾಕಂದ್ರೆ ಕಲರ್ ನೋಡಿದ್ರೆ ಬೆಲ್ಲದ ಪೊಂಗಲ್ ಇದ್ದಂಗಿದೆ. ಟೇಸ್ಟ್ ಮಾಡುವ. ಚೆನ್ನಾಗಿ ಪಚ್ಕರ್ಪೂರ ಹಾಕಿದ್ದಾರೆ. ಒಂಥರ ತಿಂದ ತಕ್ಷಣ ಆಟೋಮೆಟಿಕ್ ಆಗಿ ದೇವಸ್ಥಾನ ಫೀಲ್ ಬಂದ್ಬಿಡುತ್ತೆ. ನೈಸ್. ನನಗೆ ದ್ರಾಕ್ಷಿ ಸಿಕ್ಬಿಡ್ತು. ನನಗೆ ಅಷ್ಟೊಂದು ಪೊಂಗಲಲ್ಲಿ ದ್ರಾಕ್ಷಿ ಸಿಗೋದು ಇಷ್ಟ ಆಗಲ್ಲ. ಸೊ ಇನ್ನೊಂದು ಬೈಟ್ ತಗೊಳ್ತಾ ಇದೀನಿ. ಒಣಕೊಬ್ಬರಿ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ. ಪಚ್ಕರ್ಪೂರ ಅಂತೂ ಗಮ್ಮಂತಿದೆ. ಪೊಂಗಲು ಚೆನ್ನಾಗಿದೆ, ಅಂದ್ರೆ ತುಂಬಾ ಓವರ್ ಜಿಡ್ಡು ಆ ಥರ ಮಾಡಿಲ್ಲ ನೋಡಿ. ಜಾಸ್ತಿ ತುಪ್ಪ ತೇಲ್ತಾ ಇರೋ ಥರ ಏನು ಅನ್ಸಲ್ಲ. ನಿಮಗೆ ತುಪ್ಪ ತೇಲೋ ಥರ ಹಾಕ್ಬಿಟ್ಟಿದ್ರೆ 2 ಸ್ಪೂನ್ ತಿನ್ನೋತ್ತಿಗೆ ಸಾಕು ಅಂದ್ಬಿಡುತ್ತೆ, ಎಗಟ್ ಹೊಡ್ದಂಗೆ ಆಗ್ಬಿಡತ್ತಲ್ವಾ. ಬಟ್ ಇಲ್ಲ, ಆ ಥರ ಏನು ತುಂಬಾ ತುಪ್ಪ ತೇಲ್ತಾ ಇರೋ ಥರ ಏನಿಲ್ಲ. ನಾನು ಗೋಡಂಬಿಗೆ ಹುಡುಕ್ತಾ ಇದ್ದೀನಿ. ಸಿಕ್ತು ಗೋಡಂಬಿ ಇಷ್ಟ ನನಗೆ ಪೊಂಗಲ್ ಜೊತೆ, ಬಟ್ ನಾಟ್ ದ್ರಾಕ್ಷಿ, ಯಾಕಂದ್ರೆ ಆಲ್ರೆಡಿ ಸ್ವೀಟ್ ಇರುತ್ತಲ್ವಾ, ಅದ್ರ ಮೇಲೆ ಇನ್ನೂ ಸ್ವೀಟ್ ಆಗ್ಬಿಡುತ್ತೆ. ಸೊ ಗೋಡಂಬಿ ಜೊತೆ ನೈಸ್. ಈಗ ಲಾಸ್ಟು ವೆಜ್ ಪಲಾವು. ಬಟ್ ವೆಜ್ ಪಲಾವ್ ಮಧ್ಯೆ ನನಗೆ ಬ್ರೇಕ್ ಮಾಡೋಕ್ಕೆ ಮಸಾಲೆ ವಡೆ ಟೇಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ, ಬಿಕಾಸ್ ಸ್ವೀಟ್ ಆಗೋಗಿದೆಯಲ್ಲ. ಸೊ ಈಗ ಮಸಾಲೆ ವಡೆ ನೋಡಿ. ಇಲ್ಲಿ ಯಾವುದಕ್ಕೂ ಬೆಳ್ಳುಳ್ಳಿ ಯೂಸ್ ಮಾಡಲ್ವಂತೆ. ಯಾವುದೇ ಐಟಮ್ಗೆ ರೈಸ್ ಬಾತ್ ಆಗಿರ್ಬೋದು, ಮಸಾಲೆ ವಡೆ ಆಗಿರ್ಬೋದು, ಯಾವುದಕ್ಕೂ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಸೊ ಮಸಾಲೆ ವಡೆ ಟೆಕ್ಸ್ಚರ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಹಿಂಗೆ ತರಿಯಾಗಿರ್ಬೇಕು ಯಾವಾಗಲೂ ಮಸಾಲೆ ವಡೆ. ಕೆಲವು ಕಡೆ ಮಾಡ್ತಾರೆ ಗೊತ್ತಾ, ನುಣ್ಣಗೆ ರುಬ್ಬಿಟ್ಟು ಮಾಡ್ತಾರೆ. ನಾನು ಅದನ್ನ ಬೋರ್ಡ್ ವಡೆ ಅಂತೀನಿ. ನಂಗೆ ಆ ಥರದ್ದು ಇಷ್ಟ ಆಗಲ್ಲ, ಆಯ್ತಾ. ನೋಡೋದಕ್ಕೇನೆ ಅಪೀಲಿಂಗ್ ಆಗಿರಲ್ಲ ಅದು, ತುಂಬಾ ನುಣ್ಣಗೆ ರುಬ್ಬಿಟ್ಟಿದ್ರೆ ನೋಡೋಕೆ ಚೆನ್ನಾಗಿರಲ್ಲ. ಸೊ ಇಲ್ಲಿ ಹಸಿಮೆಣಸಿನ್ಕಾಯಿ ಕಾಣಿಸ್ತಾ ಇದೆ, ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ ನನಗೆ. ಬೇಳೆಗಳು ಚೆನ್ನಾಗಿದೆ, ತರ್ತರಿಯಾಗಿ ರುಬ್ಬಿರೋದ್ರಿಂದ ಬೇಳೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೆಟ್ಸ್ ಬ್ರೇಕ್ ಇಟ್. ಓಕೆ, ಈರುಳ್ಳಿ, ಸಬ್ಸಿಗೆ ಸೊಪ್ಪು ಇದೆ ಅನ್ಸತ್ತೆ, ಚೆನ್ನಾಗಿ ಗ್ರೀನ್ ಆಗು ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಟ್ರೈ. ಚೆನ್ನಾಗಿದೆ. ಮಸಾಲೆ ವಡೆನೂ ಚೆನ್ನಾಗಿದೆ, ಮೈಲ್ಡ್ ಆಗಿದೆ. ತುಂಬಾ ಖಾರವಾಗುಲ್ಲ, ಉಪ್ಪು ಜಾಸ್ತಿನೂ ಇಲ್ಲ, ಎಲ್ಲ ಕರೆಕ್ಟಾಗಿ ಮೈಲ್ಡ್ ಆಗಿದೆ. ಕಾಂಬಿನೇಷನ್ಗೆ ಪರ್ಫೆಕ್ಟ್ ಆಗಿದೆ. ಆಕ್ಚುಲಿ ಚಟ್ನಿ ಟ್ರೈ ಮಾಡಿಲ್ವಲ್ಲ ನಾನು. ಚಟ್ನಿ ನೋಡುವ. ಸಾಸಿವೆ ಒಗ್ಗರಣೆ ಜೋರಾಗಿ ಕಾಣಿಸ್ತಾ ಇದೆ, ನೋಡೋಣ. ಹುರ್ಗಡ್ಲೆ ಚಟ್ನಿ, ಕಾಯಿ ಹಾಕಿದ್ದಾರೆ, ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ನೈಸ್ ಇಟ್ ಇಸ್. ಕಾಂಬಿನೇಷನ್ ಸೂಪರ್ ಆಗಿದೆ.
ಮಸಾಲ ವಡೆ ವಿತ್ ಚಟ್ನಿ ಇಸ್ ವೆರಿ ನೈಸ್. ಈಗ 2 ಐಟಮ್ ಬಾಕಿ ಇದೆ. ವೆಜ್ ಪಲಾವು, ಮೊಸರನ್ನ, ಅಫ್ಕೋರ್ಸ್ ಮೊಸರು ಬಜ್ಜಿ ಇದೆ. ವೆಜ್ ಪಲಾವೇ ನೋಡ್ತೀನಿ. ಓಕೆ, ವೆಜ್ ಪಲಾವಲ್ಲಿ ಹುರುಳಿಕಾಯಿ ಕಾಣಿಸ್ತದೆ, ಟೊಮೆಟೊ ಕಾಣಿಸ್ತದೆ. ಏನಿದು? ಹಾ, ಇದು ಪಲಾವ್ ಪದಾರ್ಥಗಳು, ಚಕ್ಕೆ, ಲವಂಗ ಎಲ್ಲ ಪಕ್ಕಕ್ಕೆ ಹಾಕ್ಬಿಡೋಣ. ಇದೆಲ್ಲ ತಿನ್ನಕ್ಕಂತೂ ಆಗಲ್ಲ, ಪಕ್ಕಕ್ಕೆ ಹಾಕ್ಲೇಬೇಕು. ಓಕೆ, ಪುದೀನ ಹಾಕಿದ್ದಾರೆ, ಒಂಚೂರು ಈರುಳ್ಳಿ ಹಾಕಿದ್ದಾರೆ. ನೈಸ್. ರೈಸ್ ಬಾತ್ಗಳೆಲ್ಲ ಚೆನ್ನಾಗಿದೆ ಇಲ್ಲಿ. ಅಂದ್ರೆ ಬಿಸಿಬೇಳೆ ಬಾತ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ವೆಜ್ ಪಲಾವ್ ಆಗಿರ್ಬೋದು, ಎಲ್ಲಾನು ಚೆನ್ನಾಗಿದೆ. ಇಲ್ಲಿ ನಾನು ನಿಮ್ಗೆ ಹೇಳಿದ ಹಾಗೆ ಪೂರಿ, ಇಡ್ಲಿ, ದೋಸೆಗಳು ಅದು ಕೂಡ ಇದೆ. ದೋಸೆ ಹೈಯೆಸ್ಟ್ ಪ್ರೈಸ್ ನಾನು ನೋಡಿದ್ದು 60 ರೂಪಾಯಿ. ಓಪನ್ ದೋಸೆ ಒಂದು, ಮತ್ತೆ ಪುಡಿ ಮಸಾಲ ದೋಸೆನೂ ಇದೆ. ಮೆದು ದೋಸೆ, ಸೆಟ್ ದೋಸೆ, ಈ ಥರದ್ದು ಇದೆ. ನೈಸ್. ಆ್ಯಂಡ್ ಉಪ್ಪಿಟ್ಟು, ಕೇಸರಿ ಬಾತು, ಇದು ಕೂಡ ರೆಗ್ಯುಲರ್ ಐಟಮ್ಸೂ ಇದೆ, ಜೊತೆಲಿ ವಿತ್ ರೈಸ್ ಬಾತ್ಗಳು ಜಾಸ್ತಿ ಇದೆ. ಸೊ ಎಸ್, ಪಲಾವ್ನು ಚೆನ್ನಾಗಿದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕರ್ಡ್ ರೈಸ್. ಪಲಾವ್ ಜೊತೆ ಮೊಸರು ಬಜ್ಜಿ ಟೇಸ್ಟ್ ಮಾಡಿದೆ ನಾನು. ಮೊಸರು ಬಜ್ಜಿ ಚೆನ್ನಾಗಿದೆ. ಮೊಸರು ಹುಳಿ ಇಲ್ಲ ಅಂದೆ ಅಲ್ವಾ, ಸೊ ಆಟೋಮೆಟಿಕ್ ಆಗಿ ಮೊಸರು ಬಜ್ಜಿ ಪಾಸ್ ಆಗೋಯ್ತು. ಮೊಸರನ್ನ ಪಾಸ್ ಅಂತಾನೆ ಲೆಕ್ಕ, ಯಾಕಂದ್ರೆ ಮೊಸರು ಹುಳಿ ಇಲ್ಲ ಅಂದ್ರೆ ಮೊಸರನ್ನ ಪಾಸು. ಚೆನ್ನಾಗಿದೆ. ಮೊಸರನ್ನಲ್ಲಿ ಆ ಒಗ್ಗರಣೆ ಸಿಗೋದು ಕುಟುಂಬ ಅನ್ಬೇಕು, ಅವಾಗ್ಲೇ ಮಜಾ. ಚೆನ್ನಾಗಿ ಉದ್ದಿನಬೇಳೆ, ಕಡಲೆಬೇಳೆನೂ ಹಾಕಿದ್ದಾರೆ, ಉದ್ದಿನಬೇಳೆ ಜಾಸ್ತಿ ಇದೆ, ಚೆನ್ನಾಗಿ ಕುಟುಂಬ ಅಂತ ಇದೆ, ಸಗದಾಗಿದೆ. ನಾನು ಇವಾಗ ಬೆಳಗ್ಗೆ ಬಂದಿರೋದು, ಸೊ ಮೊಸರನ್ನ ಮೈಟ್ ನಾಟ್ ಬಿ ರೈಟ್ ಟೈಮ್. ಬೆಳಗ್ಗೆ ಅಂದ್ರೆ 11:30 ಆಯ್ತಾ. ಸೊ ಆಲ್ಮೋಸ್ಟ್ ಬ್ರಂಚ್ ಇವಾಗ ನಮ್ದು ಇವತ್ತು. ಬ್ರೇಕ್ಫಾಸ್ಟು ಅಲ್ಲ, ಲಂಚು ಅಲ್ಲ, ಮಧ್ಯದಲ್ಲಿ ಇದೀವಿ ಬ್ರಂಚು. ನೈಸ್. ಇವಾಗ ನನ್ನ ಪರ್ಸನಲ್ ಫೇವ್ರೇಟ್ ಯಾವುದು ಅಂತ ಕೇಳಬೇಕು ಅಂದ್ರೆ ಎಂಟು ತನಕ ನೋಡಿ ಹೇಳ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್. ಸೊ ಈ ಒಂದು ಪುಳಿಯೋಗರೆ ಕಾರ್ನರ್ ಓಪನ್ ಆಗಿ ಎಷ್ಟು ದಿನ ಆಯ್ತು ಇವಾಗ? 1 ವರ್ಷ ಆಯ್ತು ಮೇಡಮ್. 1 ವರ್ಷ ಆಯ್ತಾ? ವೆರಿ ನೈಸ್. ಸೊ ಟೈಮಿಂಗ್ಸ್ ಏನ್ ಸರ್ ಇದ್ರದ್ದು? ಬೆಳಗ್ಗೆ 7:30 ಇಂದ ನೈಟ್ 9:30 ವರೆಗೂ. 9:30 ಅಂದ್ರೆ ಮಧ್ಯ ಎಲ್ಲೂ ಕ್ಲೋಸ್ ಮಾಡೋದು? ಮಧ್ಯ ಎಲ್ಲ ಏನೇನು ಕ್ಲೋಸ್ ಇಲ್ಲ. ರಜೆ ಯಾವತ್ತಾದ್ರೂ ಇದೆಯಾ? ರಜೆ ಯಾವತ್ತೂ ಇಲ್ಲ. ಬೆಳಗ್ಗೆ 7:30 ಇಂದ ರಾತ್ರಿ 9:30 ವರೆಗೂ. 9:30 ತನಕ ಇರುತ್ತೆ. ಓಕೆ. ಸೊ ತಮ್ಮ ಹೆಸರು ಗೊತ್ತಾಗಿಲ್ಲ? ಕಾರ್ತಿಕ್ ಅಂತ. ಕಾರ್ತಿಕ್ ಅವರ ಯಾರ್ದು ಹೋಟೆಲ್? ನಮ್ದೇನೆ. ನಿಮ್ದೇನೆ. ಸೊ ನಿಮಗೆ ಇದಕ್ಕೆ ಮುಂಚೆ ಎಲ್ಲಾದ್ರೂ ನೀವು ಹೋಟೆಲ್ ಮಾಡಿ ಅಭ್ಯಾಸ ಇದೆಯಾ? ಪುಳಿಯೋಗರೆ ಪಾಯಿಂಟ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡೋ ಅಭ್ಯಾಸ ಇದೆ. ಇದ್ರಲ್ಲಿ ಗಾಂಧಿ ಬಜಾರ್? ಹೌದು. ಹೌದಾ? ಓಕೆ ಓಕೆ. ನಾನು ಅಲ್ಲಿಗೆ ಬಂದಿದ್ದೀನಿ ಸುಮಾರು ಸಲ. ಸೊ ಇವತ್ತೇ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿರೋದು. ಚೆನ್ನಾಗಿತ್ತು ಎಲ್ಲ ಐಟಮ್ಸ್. ನನ್ನ ಪರ್ಸನಲ್ ಫೇವರೇಟ್ ಕೇಳೋದಂದ್ರೆ ಪೊಂಗಲು ಮತ್ತೆ ಬಿಸಿಬೇಳೆ ಬಾತ್ ಇಷ್ಟ. ಸೊ ಇದು ಒಂದೇ ಬ್ರಾಂಚ್ ಇರೋದು ಅಥವಾ ಬೇರೆ ಎಲ್ಲಾದ್ರೂ? ಇದು ಒಂದೇ ಬ್ರಾಂಚ್ ಇರೋದು ಮೇಡಮ್. ಇನ್ನೊಂದು ಮಾಡ್ಬೇಕಂತಿದೀವಿ. ಎಲ್ಲಿ? ಐಡಿಯಾ ಇಲ್ಲ, ನೋಡ್ತಾ ಇದೀವಿ ಜಾಗ. ಓಕೆ ಫೈನ್. ಸೊ ಯಾವತ್ತೂ ರಜಾ ಇಲ್ಲ ಅಂದ್ರೆ ಎಲ್ಲ 7 ದಿನನೂ ರಜಾ ಏನಿದೆ. ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಯಾವ್ದು ಸರ್? ಪುಳಿಯೋಗರೆ, ಸಕ್ಕರೆ ಪೊಂಗಲು, ಬಿಸಿಬೇಳೆ ಬಾತ್ ಮೇಡಮ್. ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಬಿಸಿಬೇಳೆ ಬಾತ್. ಮಧ್ಯಾಹ್ನದ ಊಟ ಇರುತ್ತಾ? ಬಿಕಾಸ್ ನನಗೆ ಮೀಲ್ಸ್ ಅಂತ ಮಧ್ಯಾಹ್ನ ಇರುತ್ತೆ. 12 o'clock ಇಂದ ಸ್ಟಾರ್ಟ್ ಆಗುತ್ತೆ. 12 ಗಂಟೆಯಿಂದ 4 o'clock ವರೆಗೂ. ಓಕೆ. ಮಿಕ್ಕಿದ ರೈಸ್ ಬಾತ್ ಎಲ್ಲ ಇಡೀ ದಿನ ಇರುತ್ತಾ? ಇರುತ್ತೆ. ದೋಸೆ ಐಟಮ್ಗಳೆಲ್ಲ? ದೋಸೆ ಟೈಮಿಂಗ್ಸ್ ಮೇಡಮ್. ನಾನು ನೋಡ್ಲಿಲ್ಲ. ಓಕೆ ಓಕೆ. 12 ಗಂಟೆ ತನಕ, ಆಮೇಲೆ ಮತ್ತೆ 3 ಬೆಳಗ್ಗೆ ಮತ್ತೆ ಸಂಜೆ. ಇದು ಸ್ನಾಕ್ಸ್ ಎಲ್ಲ ಸಾಯಂಕಾಲ? ಸಂಜೆ ಸ್ನಾಕ್ಸ್. ಮದ್ದೂರೊಡೆ, ಬೋಂಡಾ, ಸೂಪು, ಪಕೋಡ ಎಲ್ಲ ಸಂಜೆ. ಎಸ್ ಮೇಡಮ್. ನೈಸ್. ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಕ್ಲೈಮ್ಯಾಕ್ಸ್ ಕಾಫಿ ಇಲ್ಲ ಅಂದ್ರೆ ಆಗೋದಿಲ್ಲ. ಸೊ ಫಿಲ್ಟರ್ ಕಾಫಿ ನೋಡಕ್ ನೋಡಿ, ಮುಖ ಲಕ್ಷಣ ನೋಡಿದ್ರೆ ಗುಣ ಹೇಳ್ಬೋದು ಅಂತಾರಲ್ಲ ಹಾಗೆ. ಇದನ್ನ ನೋಡಿದ್ರೆ ಕಾಫಿ ಹೇಗಿದೆ ಅಂತ ಆಲ್ಮೋಸ್ಟ್ ಅಂದಾಜು ಗೊತ್ತಾಗ್ಬಿಡತ್ತೆ. ಆಯ್ತಾ? ಸಕಲ ಕಾಣಿಸ್ತಾ ಇದೆ. ಹಿಂಗೆ ನೊರೆ ಇರಬೇಕು, ಸ್ಟ್ರಾಂಗ್ ಕಾಣಿಸ್ಬೇಕು, ಆ ಡಿಕಾಕ್ಷನ್ ಘಮ ಬರಬೇಕು, ಆಗ್ಲೇ ಕಾಫಿ ಮಜಾ. ನೈಸ್. ಚೆನ್ನಾಗಿದೆ. ಚೆನ್ನಾಗಿದೆ. ಫಿಲ್ಟರ್ ಕಾಫಿ ಸೂಪರ್. ಸೊ ಎಸ್, ಏನಂತಂದ್ವಿ? ಬಿಸಿಬೇಳೆ ಬಾತು, ಪೊಂಗಲ್ಲು, ರೈಸ್ ಬಾತು, ಪುಳಿಯೋಗರೆ, ಸ್ವೀಟ್ ಪೊಂಗಲ್ಲು, ಮಸಾಲ ವಡೆ, ಕರ್ಡ್ ರೈಸ್ ಮತ್ತೆ ಕಾಫಿ. ಇಷ್ಟು ಇವತ್ತು ಇಲ್ಲಿ ಟ್ರೈ ಮಾಡಿದ್ವಿ. ಆಯ್ತಾ? ಸೊ ನನ್ನ ಪರ್ಸನಲ್ ಫೇವ್ರೆಟ್ ನೀವು ಕೇಳಬೇಕು ಅಂತ ಹೇಳಿದ್ರೆ, ನನಗೆ ಇವಾಗ ಆರ್ಡರ್ ಅಲ್ಲಿ ನನಗೆ ಏನೇನು ಇಷ್ಟ ಆಯ್ತು ಅನ್ನೋ ಆರ್ಡರ್ ಹೇಳ್ತೀನಿ. ಫಸ್ಟ್ ಮಾರ್ಕ್ ಗೋಸ್ಟು ಖಾರ ಪೊಂಗಲ್, ಆಮೇಲೆ ಬಿಸಿಬೇಳೆ ಬಾತು, ಆಮೇಲೆ ಪುಳಿಯೋಗರೆ,
ಆಮೇಲೆ ವೆಜ್ ಪಲಾವ್, ಆಮೇಲೆ ಮಸಾಲೆ ವಡೆ, ಮೊಸರನ್ನ, ಸ್ವೀಟ್ ಪೊಂಗಲ್. ಓಕೆ, ಇದು ಆರ್ಡರ್ ಅಂತ ಅನ್ಕೊಳ್ಳಿ. ಚಟ್ನಿ ಚೆನ್ನಾಗಿದೆ, ಮೊಸರು ಬಜ್ಜಿ ಮೊಸರು ಎಲ್ಲ ಚೆನ್ನಾಗೇ ಇದೆ ಇಲ್ಲಿ. ಸಾಂಬಾರ್ ಟ್ರೈ ಮಾಡಲಿಲ್ಲ, ಇಡ್ಲಿ ಮತ್ತೆ ದೋಸೆಗಳು ಯಾವುದು ಟ್ರೈ ಮಾಡಲಿಲ್ಲ. ಸೊ ಓವರ್ ಆಲ್ ಎಸ್, ಇಟ್ ಇಸ್ ವೆರಿ ನೈಸ್. ಹೊಸದಾಗಿ ಓಪನ್ ಮಾಡಿದ್ದಾರೆ, ರುಚಿ ತುಂಬ ಚೆನ್ನಾಗಿದೆ, ಪಾಕೆಟ್ ಫ್ರೆಂಡ್ಲಿ ಆಗೇ ಇದೆ. ಅಂಥ ಎಕ್ಸ್ಪೆನ್ಸಿವ್ ಆಗೂ ಏನಿಲ್ಲ, ತುಂಬ ಕಡಿಮೆನೂ ಏನಿಲ್ಲ, ನಾರ್ಮಲ್ ಪ್ರೈಸಸ್ ಅಲ್ಲಿದೆ, ಆರಾಮಾಗಿ ಟ್ರೈ ಮಾಡ್ಬೋದು. ಸ್ವಲ್ಪ ಇನ್ನೊಂದು ಚೂರು ಹೊಸದಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ಸ್, ಅಫ್ಕೋರ್ಸ್ ಹೊಸದು ಅಂದ್ರೆ ಎಲ್ರಿಗೂ ಅನುಭವ ಬೇಕಲ್ವಾ, ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ಅನ್ಸುತ್ತೆ. ಮಾಡಿದ್ದಾರೆ ಟು ಅನ್ ಎಕ್ಸ್ಟೆಂಟ್, ಬಟ್ ಇನ್ನೂ ಒಂಚೂರು ಡೀಪ್ ಆಗಿ ಹೋದ್ರೆ ಇನ್ನೂ ಸಕ್ಕದಾಗಿ ಇಂಪ್ರೂವ್ ಮಾಡ್ಬೋದು ಅಂತ ಅನಿಸ್ತು. ಓವರ್ ಆಲ್ ನಾನು ಇವ್ರಿಗೆ ಎಲ್ಲದನ್ನು ಕನ್ಸಿಡರೇಷನ್ ಇಟ್ಕೊಂಡು 5ಗೆ ಐ ವುಡ್ ಗೆ 4.5. ಓಕೆನಾ? ಸೊ ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.